ಇವಾಗೇನಾದರೂ ನೀವು ಟ್ಯೂನ್ ಮಾಡಿದರೆ ನ್ಯೂಸ್ 18 ಕನ್ನಡ ನಿಮ್ಮ ಗಮನಕ್ಕೆ ಕೊಟ್ಬಿಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಶುರುವಾಯಿತು ಮೆಗಾ ಕವರೇಜ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಶಾಲೆಗಳು ಶುರುವಾಗಬೇಕು ಅಂತ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು, ಅದು ರಾಜ್ಯಗಳಿಗೆ ಬಿಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಿ ವಿವೇಚನೆಗೆ ಬಿಟ್ಟಿದ್ದೀವಿ ಅಂತ. ಹಾಗಾಗಿ ಇದೀಗ ಡಿಸೈಡ್ ಮಾಡಬೇಕು ಕರ್ನಾಟಕದ ಸರ್ಕಾರ 15ನೇ ತಾರೀಕಿನ ಶುರು ಮಾಡಬೇಕಾ, ನವೆಂಬರ ಅಥವಾ ಇನ್ನು ಮುಂದಕ್ಕೆ ಹೋಗಬೇಕಾ ಅಂತ. ಈ ಎಲ್ಲ ಸಾಧಕ ಬಾಧಕಗಳನ್ನು ಚೆಕ್ ಮಾಡ್ತಿದ್ದಾರೆ. ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ. ಇದೀಗ ಜನ ಕೂಡ ಇದ್ರ ಬಗ್ಗೆ ತಮ್ಮದೇ ಆದಂಥ ಅನಿಸಿಕೆಗಳನ್ನು ಹಂಚ್ಕೋತಿದ್ದಾರೆ. ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ನ್ಯೂಸ್ 18 ಕನ್ನಡ. ನಾವು ಕೂಡ ತುಂಬ ಎಕ್ಸ್ಪರ್ಟ್ಗಳ ಜೊತೆ ಮಾತಾಡ್ತಿದ್ದೀವಿ, ರಾಜಕಾರಣಿಗಳ ಜೊತೆ ಮಾತಾಡಿದ್ದೀವಿ, ಜನರ ಜೊತೆ ಕೂಡ ಮಾತಾಡ್ತಿದ್ದೀವಿ. ಫೋನ್ ಅಂತೂ ತುಂಬ ಬರ್ತಾನೆ ಇದೆ. ಚಿತ್ರದುರ್ಗದಿಂದ ಬಾಲರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಲರಾಜ್ ಅವರೇ ನಮಸ್ಕಾರ. ಹಲೋ ಸರ್. ಹೇಳಿ ಬಾಲರಾಜ್ ಅವರೇ, ನಿಮ್ಮ ಅನಿಸಿಕೆ ಏನು? ಸರ್, ಈಗ ಕರೋನಾಗೆ ನಾವು ಲಾಸ್ಟ್ ಕಾಲಲ್ಲಿ ಮಾತಾಡಿದ್ರು ಅವರು 2021 ಔಷಧಿ ಬರುತ್ತೆ ಅಂತ. ಹೌದು. ಸೊ ನಾವು 2021 ಸಹ ವ್ಯಾಕ್ಸಿನ್ ಸಿಗ್ಲಿಲ್ಲ ಅಂದ್ರೆ ಮಕ್ಳನ್ನ ಹಂಗೆ ಬಿಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ಕೂಲ್ ಸ್ಟಾರ್ಟ್ ಮಾಡೋದ್ ಬೆಟ್ರು ಅನ್ಕೊಂತೀವಿ. ಅದು ಜನವರಿಯಿಂದ ಅಕಾಡೆಮಿಕ್ ಇಯರ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಡಿಸೆಂಬರ್ಗೆ ಒಳ್ಳೆ ಅಕಾಡೆಮಿಕ್ ಇಯರ್ ಕ್ಲೋಸ್ ಮಾಡ್ಕೋಬಹುದು. ಇವಾಗ ಒಳ್ಳೆ ಅಕಾಡೆಮಿಕ್ ಇಯರ್ ಚೇಂಜ್ ಆಗಲ್ಲ. ಈಗ ಇರೋದು ಏನಿದೆ ಅದೇ ಅಕಾಡೆಮಿಕ್ ಇಯರ್ ಇರುತ್ತೆ. ಬಟ್ ನನ್ನ ಪ್ರಶ್ನೆ, ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರಿಗೆ ಟೆನ್ಷನ್ ಏನಿಲ್ವಾ? ತೊಂದರೆ ಇಲ್ಲ, ಹೋಗ್ತಾರೆ ನಮ್ಮ ಮಕ್ಕಳು ನೀಟಾಗಿ ಬರ್ತಾರೆ ಅಂತ ಅನ್ಸುತ್ತಾ? ಮಾಡ್ಬೋದು ಸರ್. ಅವರು ಸರ್ಕಾರದವರು ರೂಲ್ಸ್ ತಗೊಂಡ್ರೆ ಕಠಿಣವಾಗಿ ಮಾಡ್ಬೋದು. ಬಟ್ ಮಕ್ಳ ಭವಿಷ್ಯ ಈಗ 10th ಮತ್ತು 2nd PUC ಅವ್ರದ್ದು ಇದು ಲೈಫ್ ಪ್ರಶ್ನೆ. ಅವರಿಗಾದ್ರೂ 10ನೇ ಕ್ಲಾಸ್ ಓದ್ತಿರೋರು 2nd PUC ಓದ್ತಿರೋರಿಗೆ ಬಹಳ ಕ್ರೂಷಿಯಲ್ ಅಲ್ವಾ? ಕ್ರೂಷಿಯಲ್. ಸೊ ಅವರು 3 ತಿಂಗಳಲ್ಲೇ ಎಲ್ಲ ಓದ್ಬೇಕು ಅಂದ್ರೆ ಆಗಲ್ಲ. ಸೊ ಅವ್ರಿಗಾದ್ರೂ ಅವರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಕ್ಲಾಸ್ ಮಾಡೋದ್ ಬೆಟ್ರು. ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಣ್ಣ ಮಕ್ಳಿಗೂ ಸಹ ಸ್ಕೂಲ್ ಮಾಡ್ತಿದ್ದಾರೆ. ಯಾವ ತರ ಅಂದ್ರೆ ದೇವಸ್ಥಾನ, ಹಳ್ಳಿಯಲ್ಲಿ, ಆಮೇಲೆ ವಾಯುವ್ಯದಲ್ಲಿ ಮಾಡ್ತಿದ್ದಾರೆ. ಆತರ ಎಲ್ಲರೂ ಮಾಡಬಹುದು ಅಂತ ನಮ್ಮ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ ನೆಕ್ಸ್ಟ್ ಕಾಲರ್ಗೆ ಹೋಗೋಣ. ಕಡೂರಿಂದ ಜಗದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಗದೀಶ್. ಸರ್ ನಮಸ್ಕಾರ ಸರ್. ಹೇಳಿ ಜಗದೀಶ್. ಸರ್, ಈಗೇನು ಶಾಲೆ ಓಪನ್ ಆಗ್ಬೇಕು ಅಂತ ಅಂತಿದ್ದಾರೆ. ಸೊ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸರ್. ಈಗ ನಿಮ್ಗಿಂತ ಮುಂಚೆ ಕಡೂರ್ನವ್ರು, ನೀವು ಚಿತ್ರದುರ್ಗದವ್ರು ಮಾತಾಡ್ತಿದ್ರು, ಹಿಂಗೆ ಇದ್ರೆ ಹೆಂಗೆ ಮಕ್ಕಳು ಓಪನ್ ಮಾಡ್ಬೇಕು, ಸ್ಟ್ರಿಕ್ಟ್ ರೂಲ್ ಮಾಡಿದ್ರೆ ಮಕ್ಕಳು ಫಾಲೋ ಮಾಡ್ತಾರೆ ಅಂದ್ರಪ್ಪ ಅವರು. ಸರ್, ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ಕೊರೋನಾ ಪಾಸಿಟಿವ್ ಅಂತಕ್ಕಂಥ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇದು ತುಂಬಾನೇ ಮಾರಕವಾಗುತ್ತೆ ಸರ್, ಗ್ಯಾರಂಟಿ ಸರ್. ಅಂದ್ರೆ ರೂಲ್ಸ್ ಎಲ್ಲ ಮಾಡಿದ್ರೆ ಫಾಲೋ ಆಗುತ್ತಾ ನೀಟಾಗಿ? ರೂಲ್ಸ್ ಎಲ್ಲ ಮಾಡಿದ್ರೆ ಇದು ಮಕ್ಳಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಇದು ಗ್ಯಾರಂಟಿ ಪ್ರಾಬ್ಲಮ್ ಆಗೇ ಆಗುತ್ತೆ ಸರ್. ಮಾಡ್ಕೊಂಡು ಹೋಗ್ದೆ ಇದು ಸರಿ ಅನ್ಸುತ್ತೆ. ಇದನ್ನ ಮಾಡಬೇಡ ಅಂದ್ರೆ ಅದನ್ನ ಮಾಡ್ತಾರೆ. ಸರ್, ಈ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ಜಾಸ್ತಿ ಆಗ್ತಿದೆ ಪಾಸಿಟಿವ್ ಅಂತ. ನಗರ ಭಾಗಗಳು ಅಂತ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಜಾಸ್ತಿ ಆಗ್ತಿದೆ. ಸೊ ಇವಾಗ ನಮ್ಮೂರಲ್ಲಿ ಆಗದೆ ಈಗ ವಿದ್ಯಾರ್ಥಿಗಳು ಶಾಲೆ ಕಳಿಸ್ಬೇಕಾದ್ರೆ ಮಾಸ್ಕ್ ಹಾಕ್ಲೇಬೇಕು. ಅಲ್ಲಿ ಹೋದ್ರೆ ಅವ್ರು ಯಾವ ರೀತಿ ಇರ್ತಾರೋ ಗೊತ್ತಾಗ್ತಾನೆ ಇಲ್ಲ ಸರ್. ಈಗ ಮಕ್ಕಳಿಗೆ ಕಳಿಸ್ಲೇಬೇಕು, ಶಾಲೆಗೂ ಕಳಿಸಬಾರ್ದು. ಆನ್ಲೈನ್ ವರ್ಕ್ ಆಗುತ್ತಾ ಇನ್ನು ಮುಂದಕ್ಕೆ ಹೋದ್ರೆ ಹಂಗೆ? ಸರ್, ಆನ್ಲೈನ್ ಅಂತಕ್ಕಂಥದ್ದು ತುಂಬಾನೇ ಕಷ್ಟ ಆಗುತ್ತೆ ಸರ್. ಈಗ ಕೆಲವ್ರ ಹತ್ರ ಮೊಬೈಲ್ ಇರುತ್ತೆ, ಮೊಬೈಲ್ ಇರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ, ಅದು ಕಷ್ಟನೇ. ಇದು ನನ್ನ ಪ್ರಕಾರ ಅದು ಅಂತ ಮಾಡ್ಕೊಂಡು ಹೋದ್ರೆ ಸರಿ ಅನ್ಸುತ್ತೆ. ಆದ್ರೆ ಲಾಸ್ಟ್ ಕಾಲರ್ ಹೇಳಿದ್ರು ಸರ್, ಯಾಕಂದ್ರೆ ಕೊರೋನಾ ವ್ಯಾಕ್ಸಿನ್ ಬರೋದು 21-22 ಆಗುತ್ತೆ ಅಂತ ಅಂದ್ರು. ಅದು ಇನ್ನು ಹೋದ್ರೆ ಇನ್ನು ಜಾಸ್ತಿ ಆಗ್ತಾನೆ ಇರುತ್ತೆ. ಪ್ರತಿದಿನ 500 ಕೇಸ್ ಪಾಸಿಟಿವ್ ಬರ್ತಾ ಇದೆ. ಪಾಯಿಂಟ್ ನೋಡೋಣ. ಆತಂಕ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಜಗದೀಶ್ ನಾಯಕ್, ನ್ಯೂಸ್ 18 ಜೊತೆ ಮಾತಾಡಕ್ಕೆ. ಬಾಗಲಕೋಟೆಯಿಂದ ರವಿ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ರವಿ. ಸರ್ ನಮಸ್ಕಾರ ಸರ್. ಹೇಳ್ರಿ ಸರ್. ಸರ್, ನಾವು ನಿಮ್ ಜೋಡಿ ಮಾತಾಡ್ಬೇಕಂತ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಹೇಳ್ರಿ ಸರ್. ಕಾರ್ಯ ಶ್ಲಾಘನೆಯ ಮಕ್ಕಳ ಬಗ್ಗೆ ಇರತಕ್ಕಂತ ಸಾಮಾಜಿಕ ಕಳಕಳಿಯನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾ ಸರ್. ಸರ್, ಇದು 2020 ನಾವು ವರ್ಷವನ್ನ ಏನಂತ ವ್ಯಕ್ತಪಡಿಸಬಹುದಂದ್ರ ಜೀವ ಉಳಿಸಿಕೊಳ್ಳುವಂತ ವರ್ಷ ಅಂತೇಳಿ ಸರ್. ಸೊ ಶಾಲೆ ಆಮೇಲೆ ಫಸ್ಟ್ ಬದುಕಬೇಕು ಅಂತ. ಮೊದಲೇ ಬದುಕು. ನಾವು ಬದುಕಿದ್ವಿ ಅಂದ್ರೆ ಜೀವನದಲ್ಲಿ ಏನಾದ್ರೂ ಕಲಿಬಹುದು, ಏನಾದ್ರೂ ಸಾಧಿಸಬಹುದು. ಬಟ್ ಈಗ ಎಲ್ಲರೂ ಹೇಳ್ತಾರಲ್ಲ, ಕರೋನಾ ಜೊತೆನೆ ಬದುಕಬೇಕು, ನಾವು ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ. ಮಕ್ಕಳು ಮಾಡ್ತಾರೆ ಅಂತ ಅನ್ಸುತ್ತಾ? ಬದುಕಬೇಕು. ಈಗ ಬೈ ಚಾನ್ಸ್ ಸರ್, ಈ ಕರೋನಾ ಸ್ಪ್ರೆಡ್ ಲಸಿಕೆ ಹಿಡಿತಾನೆ ಅಂತ ಹೇಳ್ತಾ ಇದ್ರು, ಯಾರು ಕೂಡ ಕಂಡುಹಿಡಿಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಶಾಲೆಗಳನ್ನ ಪ್ರಾರಂಭವಾದವು ಅಂತಂದ್ರ, ಕೊರೋನಾ ಹಬ್ಬಿತು, ಮಕ್ಕಳು ಸಾಯ್ತಾ ಹೋದ್ವು ಅಂತಂದ್ರ ಸರ್ಕಾರ ಕೂಡ ಯಾವುದೇ ರೀತಿಯ ಕ್ರಮ. ಈಗ ರವಿ, ನಂದೊಂದು ಪ್ರಶ್ನೆ ಇದೆ. ನಾವ್ ಯಾವಾಗ್ಲೂ ಮಾತಾಡ್ಬೇಕಾರೆ ದೊಡ್ಡವರೇ ಮಾಡಲ್ಲ, ಮಕ್ಕಳು ಮಾಡ್ತಾರ ಅಂತಿರ್ತೀವಿ. ಉಲ್ಟಾ ಯೋಚನೆ ಮಾಡೋಣ, ದೊಡ್ಡವರೇ ಮಾಡ್ತಿಲ್ಲ, ಮಕ್ಕಳಿಗೆ ಇನ್ನೂ ತಿಳುವಳಿಕೆ ಜಾಸ್ತಿ. ಮೊಬೈಲ್ ಆಪರೇಟ್ ಮಾಡಕ್ ಬರಲ್ಲ ದೊಡ್ಡವರಿಗೆ, ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಮಕ್ಕಳೇ ಚೆನ್ನಾಗಿ ತಿಳ್ಕೊಂಡು ಅವರೇ ಮಾಸ್ಕು, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮಾಡ್ತಾರೆ. ಇವ್ರು ತುಂಬಾ ಇಂಟೆಲಿಜೆಂಟ್ಗಳು ಅಂತ ನಿಮ್ಗೆ ನಂಬಿಕೆ ಇದೆಯಾ? ಇಲ್ಲ ಸರ್, ಮಾಡಕ್ ಆಗಲ್ಲ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಪ್ರೈವೇಟ್ ಸ್ಕೂಲ್ ವರ್ಕರ್, ಟೀಚರ್.
ನಾವ್ ಎಲ್ಲಾ ರೀತಿಯಿಂದ ನಾವು ಮಕ್ಕಳನ್ನ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊಳ್ರಿ ಅಂತ ಅವ್ರಿಗೆ ಹೊಡೆದಾಗಿ ಕೂಡ ಅವ್ರು ಕೇಳಂಗಿಲ್ಲ. ಯಾಕಂದ್ರೆ ಮಕ್ಳು ಆಟ ಆಡಕ್ ಹೋಗವ್ರೆ, ತಮ್ಮ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸವ್ರೆ. ಈಗ ಮಾನ್ಯ ಇವ್ರು ಹೇಳಕತ್ತಿದ್ರು ನೋಡ್ರಿ, ಪ್ರೈವೇಟ್ ಸ್ಕೂಲ್ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿರು ಅವರು ಹೇಳ್ತಾರ ಎಷ್ಟು ಅವ್ರು ನಾನು ನೋಡಿನವ್ರು, ನೇರವಾಗಿ ನೋಡಿನವ್ರನ್ನ ಸರ್. ಅವ್ರು ನಿರ್ವಹಿಸ್ತಕ್ಕಂತ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳದವು. ಈಗ ಶಾಲೆಯನ್ನ ಪ್ರಾರಂಭವಾದ್ರೆ ಎಲ್ಲಾ ಮಕ್ಕಳಿಗೆ ಎಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಾರೆ. ವೆರಿ ಟ್ರೂ. ನೀವು ಟೀಚರ್ ಆಗಿ ಕಳಕಳಿಯಿಂದ ಮಾತಾಡಿದ್ದೀರಿ. ಬಾಗಲಕೋಟೆ ರವಿ ಅವರೇ, ಥ್ಯಾಂಕ್ ಯು. ಮಗದೊಬ್ರು ರವಿ ಅಂತ ಅವ್ರ ಹೆಸರು. ಇವರು ಚಿಕ್ಕಮಂಗ್ಳೂರಿನವರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ ಅವರೇ, ಹೇಳಿ ರವಿ ಅವರು ಪ್ಲೀಸ್. ಇದು ಸ್ಕೂಲ್ ಓಪನ್ ಮಾಡೋದಂತ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನೀವ್ ಯಾಕೋ ಎಲ್ಲೋ ನಾನ್ ಸಿಗ್ನಲ್ ರೇಂಜ್ ಅಲ್ಲಿ ಇದೀರಾ ಅಂತ ಅನ್ಸೆ. ಕೇಳಿಸ್ತಾ ಇದೆಯಾ ಈಗ? ಇಲ್ಲ, ನಮಗೆ ಕೇಳಿಸ್ತಿಲ್ಲ. ನಮಗೆ ತುಂಬ ಕಟ್ ಆಗ್ತಿದೆ, ಬ್ರೇಕ್ ಆಗ್ತಿದೆ. ಮತ್ತೆ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ಬಿಕಾಸ್ ಒಂಚೂರು ಸಿಗ್ನಲ್ ಇರೋ ಕಡೆ ಬಂದರೆ ನಾವು ಮಾತಾಡುವಂಥ ಕೆಲಸ ಮಾಡ್ಬೋದು. ಹಾಗಾಗಿ ತುಂಬ ಜನ ಒಬ್ಬರು ಏನೋ ಇಲ್ಲ ಮಕ್ಕಳು ಕಳಿಸ್ಬೋದು, ಹಿಂಗೆ ಇದ್ದರೆ ಹೆಂಗೆ. ಜೊತೆಗೆ 10th ಮತ್ತು 2nd PUC ಕನ್ಸರ್ನ್ ಇದೆ, ಇಲ್ಲ ಅಂತಲ್ಲ. ಸರ್ಕಾರ ಮತ್ತು ಮಾನ್ಯ ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅದ್ರ ಬಗ್ಗೆ ಒಂದು ಡಿಸಿಷನ್ಗೆ ಬರ್ತಾರೆ, ಇಲ್ಲ ಅಂತಲ್ಲ. ಬಟ್ ಬೇರೆಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಕ್ಕಳ ಈ ವರ್ಷದ ಕಥೆ ಏನು ಅಂತ ಕೆಲವ್ರಿಗೆ ಆತಂಕ. ಇಲ್ಲ ಮಕ್ಕಳು ಓದದೇ ಆದರೆ ಅವ್ರಿಗೆ ಆನ್ಲೈನ್ ಶಿಕ್ಷಣ ಮುಂದುವರಿಲಿ, ಮನೇಲಿದ್ದಾರೆ, ಸೇಫ್ ಆಗಿರ್ತಾರೆ, ಇನ್ನೊಂದಷ್ಟು ತಿಂಗಳಿದ್ದರೂ ಕೂಡ ಅದಾದಮೇಲೆ ಕಳಿಸೋಣ ಅಂತ ಎಷ್ಟೋ ಜನ ಪೋಷಕರು ಪರ್ಸ್ನಲಾಗಿ ಮಾತಾಡಿದಾಗಲಿ, ಅಥವಾ ನನಗೆ ಯಾರಾಗಲೂ ಫೋನ್ ಮಾಡಿದಾಗ, ಅಥವಾ ಲೈವಲ್ಲಿ ಬಂದಾಗ, ಇನ್ನೆಲ್ಲೋ ನಾನು ಹೋದಾಗ ಸಿಕ್ಕಿದಾಗ ಇದ್ರ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ. ಇಲ್ಲೆಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಬೆಂಗಳೂರಿಂದ ಒಂದು ಕಾಲರ್ ಇದ್ದಾರೆ, ಸ್ಮಿತಾ ಅಂತ ಅವ್ರ ಹೆಸರು. ಸ್ಮಿತಾ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸ್ಮಿತಾ ಅವರೇ. ಸರ್, ಸ್ಕೂಲ್ ಓಪನ್ ಬಗ್ಗೆ ಹೇಳ್ತಿದಾರಲ್ಲ ಸರ್, ಫಸ್ಟ್ ವ್ಯಾಕ್ಸಿನ್ ಕಂಡುಹಿಡಿಬೇಕಲ್ವಾ ಸರ್? ಅದು ವ್ಯಾಕ್ಸಿನ್ ಅಧಿಕೃತವಾಗಿ ಕೇಂದ್ರ ಆರೋಗ್ಯ ಸಚಿವರು ಹೇಳಿರೋ ಹಾಗೆ ಮುಂದಿನ ಜೂನ್ ಜುಲೈ ಕಾಯ್ಬೇಕಮ್ಮ ಅಲ್ವಾ? ಹೌದು ಸರ್. ಮತ್ತೆ ಈಗ ಸ್ಕೂಲ್ ಪ್ರಾರಂಭ ಆದ್ರೆ ಮಕ್ಕಳಿಗೆ ಏನಾರ ಪ್ರಾಬ್ಲಮ್ ಆದ್ರೆ ಏನ್ ಸರ್ ಮಾಡೋದು? ಪೋಷಕರೇ ಜವಾಬ್ದಾರಿ, ನಾವೇ ಬರ್ಕೊಡ್ಬೇಕು, ನಮ್ಮ ಮಕ್ಕಳನ್ನ ಕಳಿಸ್ತೀವಿ, ನಮ್ಮ ನಂಬಿಕೆ ಇದೆ ಅಂತ. ಓಕೆ. ಈಗ ಅಕ್ಟೋಬರ್ ಓಪನ್ ಮಾಡ್ತಾರ ಸರ್? ಈಗ ಹೆಡ್ಲೈನ್ ಗೊತ್ತಿಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆ ಮೀಟಿಂಗ್ ಆದ್ಮೇಲೆ ಇನ್ನೊಂದು 2-3 ದಿನ ಬಿಟ್ಟು ಫೈನಲ್ ಅನೌನ್ಸ್ ಮಾಡ್ತಾರೆ. ಓಕೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ? ಮಕ್ಕಳು ಹೋದ್ರೆ ಗುಡ್ ಅನ್ಸುತ್ತಾ ಇಲ್ಲ ಬೇಡ ಅನ್ಸುತ್ತಾ? ಇಲ್ಲ ಸರ್, ಫಸ್ಟ್ ಎಜುಕೇಶನ್ ಮುಖ್ಯ ಅಲ್ಲ, ಫಸ್ಟ್ ಹೆಲ್ತ್ ಮುಖ್ಯ ಅಲ್ವಾ? ಹೌದು, ಹೆಲ್ತ್ ಮುಖ್ಯ. ಹೆಲ್ತ್ ಇದ್ರೆ ನೆಕ್ಸ್ಟ್ ಇಯರ್ ಅದನ್ನ ಕಂಟಿನ್ಯೂ ಮಾಡ್ಬೋದಲ್ವಾ? ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ಇದೆಯಾ ಸ್ಮಿತಾ ಅವರೇ ನಿಮ್ ಪ್ರಕಾರ? ಸರ್, ಅದು ಎಲ್ಲಾ ಪೇರೆಂಟ್ಸ್ ಡಿಸೈಡ್ ಮಾಡ್ಬೇಕು ಸರ್. ನನ್ನ ಪ್ರಕಾರ ಅಂದ್ರೆ ಫಸ್ಟ್ ಮಕ್ಕಳ ಹೆಲ್ತ್ ಇಂಪಾರ್ಟೆಂಟ್, ಆಮೇಲೆ ಎಜುಕೇಶನ್. ಐನೋ ಆರೋಗ್ಯ ಮತ್ತು ಶಿಕ್ಷಣ ಇಂಪಾರ್ಟೆಂಟ್, ಅದ್ರಲ್ಲೂ ಆರೋಗ್ಯ ಸ್ವಲ್ಪ ಮೇಲೆ ಇದ್ದೇ ಇರುತ್ತೆ. ಅದಿದ್ರೆ ಮಾತ್ರ ಶಿಕ್ಷಣಕ್ಕೆ ನೆಕ್ಸ್ಟ್ ಯೋಚನೆ ಮಾಡ್ಬೋದು ಅನ್ನೋ ಅನಿಸಿಕೆ. ಥ್ಯಾಂಕ್ ಯು ಸ್ಮಿತಾ ಅವರೇ, ನ್ಯೂಸ್ 18ಗೆ ಫೋನ್ ಮಾಡಿದ್ದಕ್ಕೆ. ಪದ್ಮಾ ಅಂತ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪದ್ಮಾ ಅವರೇ. ನಮಸ್ತೆ ಸರ್. ಯಾವ ಏರಿಯಾ ಪದ್ಮಾ? ಬೆಂಗಳೂರು. ಯಾವ ಏರಿಯಾ? ಜಿಪಿ ನಗರ್. ಓಕೆ, ನಿಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ಏನು ಅಂದ್ರೆ, ಮಕ್ಕಳು ಚಿಕ್ಕ ಮಕ್ಕಳಿಗಿಂತನೂ ದೊಡ್ಡ ಮಕ್ಕಳೇ ಅಲ್ವಾ ಸರ್? ಹೌದೌದಮ್ಮ, ಸತ್ಯ. 10th ಒಂದು ಟರ್ನಿಂಗ್ ಪಾಯಿಂಟ್, ಮತ್ತೆ PU ಟರ್ನಿಂಗ್ ಪಾಯಿಂಟ್. ಅವರು ರಾಜಕೀಯ ಏನ್ರಲ್ಲಾದ್ರೂ ಮಾಡ್ಲಿ, ಬಟ್ ಎಜುಕೇಶನ್ ಇಂಪಾರ್ಟೆಂಟ್. ಅದೇ ತರ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಇವ್ರಿ ಯಾಕೆ ಹಿಂಗೆ ಒಂದಿನ ಇದೆ ಇಲ್ಲ ಈ ತರ ಯಾಕೆ? ಆನ್ಲೈನ್ ಕ್ಲಾಸು ಒಂದೊಂದ್ಸತಿ ಚೆನ್ನಾಗ್ ಬರುತ್ತೆ, ಒಂದೊಂದ್ಸತಿ ಆನ್ಲೈನ್ ಕ್ಲಾಸು ಅದು ನಮ್ಮ ಮಕ್ಳಿಗೆ ಅರ್ಥ ಆಗಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ರಾಜಕೀಯ ಮಾಡಿ ಮಕ್ಕಳ ಜೊತೆಲಿ ಯಾಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಒಂದ್ ಒಳ್ಳೆ ಡಿಸಿಷನ್ ಬನ್ನಿ, 4 ಜನಕ್ಕೆ ಒಳ್ಳೇದಾಗ್ಬೇಕು. ನಿಮ್ ಮಕ್ಳೇ ಹೇಗೋ ಹಾಗೆ ನಮ್ಮ ಮಕ್ಳು. ನೀವ್ ಏನ್ರಲ್ಲ ರಾಜಕೀಯ ಮಾಡಿ 10th ಮತ್ತೆ PUಗೆ ಒಂದು ಟರ್ನಿಂಗ್ ಪಾಯಿಂಟ್, ಅದಕ್ಕೆ ಒಳ್ಳೆ ಡಿಸಿಷನ್ ತಗೊಳ್ಳಿ. ಈ ವರ್ಷ ಓದ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಓದ್ಲಿ ಬಿಡಿ ಸರ್. ಮಕ್ಳು ಜೀವ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಮುಂದೆ. ಎಸ್ ಪದ್ಮಾ ಅವರೇ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಲೆಟ್ಸ್ ಗೋ ನೆಕ್ಸ್ಟ್ ಕಾಲರ್. ಕಾಂತರಾಜು ಕೊಡಗುಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಾಂತರಾಜು ಅವರೇ. ನಮಸ್ಕಾರ ಸರ್. ಹೇಳಿ ಸರ್. ಹೇಳಿ ಕಾಂತರಾಜು ಅವರೇ. ಸರ್, ಅದೇ ಈಗ ಶಾಲೆ ಓಪನ್ ಬಗ್ಗೆ ಬಹಳ ಡಿಸ್ಕಷನ್ ನಡೀತಾ ಇದೆ. ಹೌದು, ನಿಮ್ಗೆ ಸರ್, ಈಗ ಶಾಲೆ ಓಪನ್ ಮಾಡೋದ್ರಿಂದ ನಮಗೆ ಮಕ್ಕಳು ಆರೋಗ್ಯ ಮುಖ್ಯನಾ, ಶಾಲೆ ಮುಖ್ಯನಾ? ಆರೋಗ್ಯ ಚೆನ್ನಾಗಿದ್ರೆ ಈ ವರ್ಷ ಎಲ್ಲ ನಾವು 3 ವರ್ಷ ವಿದ್ಯಾಭ್ಯಾಸನ ಕೊಡಿಸಬಹುದು. ಹೌದು. ಸೊ ಈ ವರ್ಷ ಒಂದಾಗ ಈಗ ಫಾರ್ ಎಕ್ಸಾಂಪಲ್ 10th ಒಂದ ಕ್ಷಣಕ್ಕೆ ಈ ವರ್ಷನೇ 10ನೇ ಕ್ಲಾಸ್ ಓದ್ಬೇಕು ಅಂತೇನಿಲ್ಲ, 3 ವರ್ಷನೂ ಓದ್ಬೋದು. ಈಗ ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲರೂ ಯೋಚನೆ ಮಾಡ್ತಿರೋದು ಹೆಂಗೆ ಅಂದ್ರೆ, ಆರೋಗ್ಯವನ್ನೂ ಕಾಪಾಡ್ಕೊಂಡು ಶಿಕ್ಷಣ ಕೊಡೋಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ದಾರೆ ಸರ್. ಈಗ ಮೊನ್ನೆ ವಿಧಾನಸೌಧದಲ್ಲಿ ತಾವು ಗಮನಿಸಿದ್ರಿ,
ಏನೋ ಹಾಲಿ session ನಡೆದಿದ್ದು. ಮಿನಿಸ್ಟ್ರಿಗಳೇ ಸಹಿತ ಮಾಸ್ಕ್ ಇಲ್ದೇ ಡಿಸ್ಕಷನ್ ಮಾಡ್ತಾ ಇದ್ರು. ಹಂಗೆ ಶಾಲೆನಲ್ಲಿ ಮಕ್ಕಳು ಇದನ್ನ ಎಷ್ಟು ಕೇರ್ ತಗೋಬಹುದು, ಎಲ್ಲಾ ಹುಡುಗರ ಜೊತೆಲಿ ಸೇರಿದಾಗ ಮಕ್ಕಳು ಮೈಂಡ್ ಏನಿರುತ್ತೆ, ನಾವು ಎಲ್ರ ಜೊತೆ ಬೆರಿಬೇಕು ಅನ್ನೋದು ಇರ್ತದೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಂದು ಒಂದು ಪ್ರಶ್ನೆ ಸರ್, ಪ್ಲೀಸ್. ಇವತ್ತು ಇಷ್ಟೆಲ್ಲಾ ರಾಜಕಾರಣಿಗಳು ಶಾಲೆ ಓಪನ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ನಿಜವಾಗಿ ಈ ರಾಜ್ಯದಲ್ಲಿ ಶಾಲೆ ಇರತಕ್ಕಂಥದ್ದು ರಾಜಕಾರಣಿಗಳದ್ದು ಇಲ್ಲ ಕಾಮನ್ ಪೀಪಲ್ದ ಸರ್? ನೀವ್ ಹೇಳ್ಬೇಕು ಕಾಂತರಾಜ್, ನಂಗೆ ಗೊತ್ತಿಲ್ಲ. ಇಲ್ಲಿ ಯಾತಕ್ಕೆ ಶಾಲೆ ಬಗ್ಗೆ ಎಲ್ಲಾ ರಾಜಕಾರಣಿಗಳು, ಆಲ್ ಪಾರ್ಟೀಸ್, ಯಾವುದೇ ಪಕ್ಷ ತಗೊಳ್ಳಿ, ಎಲ್ಲಾ ರಾಜಕಾರಣಿಗಳ ಹೆಸರುಗಳಲ್ಲಿ ಶಾಲೆ ಕಾಲೇಜು ಪ್ರತಿಯೊಂದು ಇದೆ. ಈಗ ಶಾಲೆ ನಿಂತಿರೋದ್ರಿಂದ ಏನಾಗಿದೆ, ಇವ್ರಿಗೆ ಉತ್ಪತ್ತಿ ಇಲ್ಲ, ಇವ್ರಿಗೆ ಜನಸಾಮಾನ್ಯರ ಆರೋಗ್ಯ ಆಗ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ. ಶಿಕ್ಷಣ ಒಂದು ಸೇವೆ ಅಲ್ವಾ ಕಾಂತರಾಜ್ ಅವರೇ? ಸರ್ ಅದು ಸೇವೆ ಯಾವಾಗ, ಬಹಳ ಹಿಂದೆ ರಾಧಾಕೃಷ್ಣನ್ ಇಂತ ಶಿಕ್ಷಕರಿದ್ದಾಗ. ಇವತ್ತಿನ ಈ ರಾಜಕಾರಣದ ವ್ಯವಸ್ಥೆ ಇದೆಯಲ್ಲ, ಇದು ಶಿಕ್ಷಣ ಸೇವೆ ಅಲ್ಲ, ಇದು ವ್ಯಾಪಾರ, ಇದು ಕಮರ್ಷಿಯಲ್. ಇದು ನೀವ್ ಯಾವ್ದೇ ರಾಜಕಾರಣಿಗಳ ತಗೊಳ್ಳಿ, ಎಲ್ಲಾರು ಸಹಿತ ಶಾಲೆ ಮಾಡಿರೋ ಹೊರತು ಯಾರು ಜನಸೇವೆ ಮಾಡಿದಾರ? ಯಾರು ಉಚಿತವಾಗಿ ಅಡ್ಮಿಷನ್ ಮಾಡ್ಕೊತಾ ಇದಾರ? ಈಗ ಏನಾಗಿದೆ ಶಾಲೆ ಓಪನ್ ಬಗ್ಗೆ, ಇವ್ರಿಗೆ ಶಾಲೆ ಪ್ರಾರಂಭ ಆಗಬೇಕು, ಇವ್ರಿಗೆ ಬರತಕ್ಕಂತ ಇನ್ಕಮ್ ಬರಬೇಕು, ಫೀಸ್ ಕಟ್ಟಿಸ್ಕೋಬೇಕು. ಸೊ ನಿಮ್ ಪ್ರಕಾರ ಇದ್ರ ಹಿಂದೆ ಬೇರೆದೇ ಒಂದು ಆಲೋಚನೆ ಇದೆ, ಅದಕ್ಕೋಸ್ಕರ ಇಷ್ಟು ಮಾಡ್ತಿದ್ದಾರೆ ಅಂತ? ಎಸ್, ನಾನು ಅಂತಲ್ಲ, ನೀವ್ ಯಾವ್ದೇ ಕರ್ನಾಟಕ ರಾಜ್ಯದ ಯಾವ್ದೇ ಜನತೆಯನ್ನ ಕೇಳಿ, ಎಲ್ಲರ ಅಭಿಪ್ರಾಯ ಅಷ್ಟೇನೆ. ರಾಜಕಾರಣಿಗಳ ಹೆಸರಿನಲ್ಲಿ ಶಾಲೆಗಳಿರೋದ್ರಿಂದ ಶಾಲೆ ಓಪನ್ ಬಗ್ಗೆ ಮಾತಾಡ್ತಾ ಇದಾರೆ ವಿನಃ ಈಗ ಬೇರೆ ಯಾರ ಜನಸಾಮಾನ್ಯ ಏನಾರ ಶಾಲೆ ಮಡಗಿದ್ರೆ ನಿಮ್ ಮಾತನ್ನ ಕೇಳಿಸ್ಕೊತಿದ್ದಾರೆ. ಈಗ ಅವರೆಲ್ಲ ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ, 2-3 ದಿನ ಆದ್ಮೇಲೆ ಏನು ಅನೌನ್ಸ್ ಮಾಡ್ತಾರೆ ಕಾದ್ ನೋಡೋಣ. ಥ್ಯಾಂಕ್ ಯು ಕಾಂತರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಎಲ್ಲ ಪೇರೆಂಟ್ಸ್ಗಳು ಮಾತಾಡ್ತಿದ್ದಾರೆ, ಅವರಂತೂ ಸುತಾರಾಮ್ ಒಪ್ತಾ ಇಲ್ಲ. ಅಲ್ಲಿ ಇಲ್ಲಿ ಯಾರೋ ಒಬ್ರು ಮಾತಾಡಿದ್ದಾರೆ, ಅಫ್ಕೋರ್ಸ್ ಕಳಿಸೋಣ ಅಂತ ಕೂಡ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ನ್ಯೂಸ್ 18 ಕಡೆದ ನನ್ನ ಸಹೋದ್ಯೋಗಿಗಳು ಸ್ಟೂಡೆಂಟ್ಸ್ಗಳನ್ನ ಮಾತಾಡ್ಸಿದ್ರು. ಮಕ್ಕಳು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ತುಂಬ ಚೆನ್ನಾಗಿದೆ, ನೀವು ನೋಡ್ಬಿಡಿ. ಮನೇಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಆಚೆ ಜಾಸ್ತಿ ಕೊರೋನಾ ಇದೆ, ಸ್ಕೂಲ್ಗೆ ಹೋಗಲ್ಲ. ಒಪಿನಿಯನ್ ಸ್ಕೂಲ್ ಅನ್ನು ಓಪನ್ ಮಾಡಬಾರದು, ಯಾಕಂದ್ರೆ ಸ್ಕೂಲ್ ಅನ್ನು ಓಪನ್ ಮಾಡಿದ್ರೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆಟ ಆಡ್ತೀವಿ, ಶೇರ್ ಮಾಡ್ಕೋತೀವಿ, ಇದರಿಂದ ನಮಗೆ ಕೋವಿಡ್ ಸ್ಪ್ರೆಡ್ ಆಗ್ಬೋದು. ಅದಕ್ಕೆ ನಮಗೆ ಆನ್ಲೈನ್ ಕ್ಲಾಸೇ ಬೆಸ್ಟ್, ಸ್ಕೂಲ್ ಬೇಡ ನಮಗೆ. ಈ ಕೋವಿಡ್ ಇಂದ ನಾವು ಸ್ಕೂಲ್ಗೆ ಹೋಗಿ ಎಲ್ಲ ಸ್ಪ್ರೆಡ್ ಮಾಡಬಾರದು, ಅವ್ರು ನಮಗೆ ಸ್ಪ್ರೆಡ್ ಮಾಡಬಾರ್ದು, ನಾವು ಅವ್ರಿಗೆ ಸ್ಪ್ರೆಡ್ ಮಾಡಬಾರ್ದು. ಅದಕ್ಕೆ ನಾವು ಮನೆಯಲ್ಲೇ ಇದ್ದು ಆನ್ಲೈನ್ ಕ್ಲಾಸ್ ನಡೆಸ್ಕೊಳ್ಳೋಣ, ಸ್ಕೂಲ್ ಅಂತೂ ನಮಗೆ ಬೇಡ. ಐ ಆಮ್ ಮಿಸ್ಸಿಂಗ್ ಮೈ ಸ್ಕೂಲ್ ಅಂಡ್ ಮೈ ಟೀಚರ್ಸ್ ಅಂಡ್ ಮೈ ಫ್ರೆಂಡ್ಸ್. ಐ ವಾಂಟ್ ಟು ಗೋ ಟು Sandpit and my friends and my